ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ, ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಸ್ನೇಹ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ನಾವು ಇವತ್ತು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸಾಕಷ್ಟು ಜನರಿಗೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ತಾವೇನ್ ಹೇಳ್ತೀರಾ? ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಈಗ ಕೋವಿಡ್ ಆಗಿರ್ಬೋದು ಅಥವಾ ಕೋವಿಡ್ ನಂತರ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಅಥವಾ ಉಬ್ಬಿರುವಂತಹ ರಕ್ತನಾಳಗಳು ಅಂತ ಏನ್ ಹೇಳ್ತೀವಿ, ಸೊ ಇದನ್ನ ಸಾಕಷ್ಟು ಜನರಲ್ಲಿ ನಾವು ನೋಡ್ತಿದೀವಿ. ಸ್ಪೆಷಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿನೇ ವರ್ಕ್ ಫ್ರಮ್ ಹೋಮ್ ತುಂಬಾ ಇದೆ, ಕುತ್ಕೊಂಡೇ ಅತಿ ಹೆಚ್ಚಾಗಿ ಕೆಲಸ ಮಾಡುವಂಥದ್ದು. ಸೊ ನಮ್ಮ ಕಾಲಲ್ಲಿ ಅಥವಾ ಪೂರ್ತಿ ದೇಹದಲ್ಲಿ ಶುದ್ಧ ರಕ್ತನಾಳಗಳು ಮತ್ತು ಅಶುದ್ಧ ರಕ್ತನಾಳಗಳು ಅಂತ ಇರುತ್ತೆ. ಸೊ ಜನರಲ್ ಆಗಿ ಈ ಶುದ್ಧ ರಕ್ತನಾಳಗಳು ಏನ್ ಮಾಡುತ್ತೆ ಅಂದ್ರೆ ಇವುಗಳಲ್ಲಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್, ಅಂದ್ರೆ ಒಳ್ಳೆ ರಕ್ತ ಏನಾಗುತ್ತೆ ಆರ್ಟ್ರೀಸ್ ಅಂದ್ರೆ ಶುದ್ಧ ರಕ್ತನಾಳಗಳ ಮೂಲಕ ಎಲ್ಲಾ ದೇಹದಲ್ಲೂ ಸಂಚಲನ ಮಾಡುವಂಥದ್ದು. ಇನ್ನು ಅಶುದ್ಧ ರಕ್ತನಾಳಗಳು ಏನ್ ಮಾಡುತ್ತೆ, ಎಲ್ಲಾ ದೇಹದಲ್ಲಿರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ತೆಗೆದುಕೊಂಡು ಅದನ್ನ ವಾಪಸ್ ಹಾರ್ಟ್ ಮೂಲಕ ಮತ್ತೆ ವಾಪಸ್ ಅದನ್ನ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ತಿರುಗಿಸಿ ಮತ್ತೆ ಬಾಡಿ ಪೂರ್ತಿನೂ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು. ಸೊ ಈ ಶುದ್ಧ ರಕ್ತನಾಳಗಳು ಎಲ್ಲಾ ದೇಹದಲ್ಲಿ ಶುದ್ಧ ರಕ್ತವನ್ನ ಸಂಚರಿಸೋದು ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ಈ ವೇನ್ಸ್ ಅಥವಾ ಅಶುದ್ಧ ರಕ್ತನಾಳಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಅಶುದ್ಧ ರಕ್ತನಾಳಗಳು ಒಳಗಡೆ ವ್ಯಾಲ್ವ್ ಅಂತ ಇರುತ್ತೆ, ಕವಟಗಳು ಅಂತ ಹೇಳ್ತೀವಿ. ಸೊ ಇದು ಏನ್ ಮಾಡತ್ತೆ ಅಂತಂದ್ರೆ ಜನರಲಿ ಈ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ನಾವು ನೋಡುವಂಥದ್ದು ಕಾಲಲ್ಲಿ, ಮೀನ್ಕಂಡ ಆಗಿರ್ಬೋದು, ತೊಡೆ ಭಾಗದಲ್ಲಿ ಇರ್ಬೋದು, ಪಾದದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಕೆಂಪದಾಗಿರುವಂತಹ ರಕ್ತನಾಳಗಳಾಗಿರ್ಬೋದು ಅಥವಾ ನೀಲಿ ಕಟ್ಟಿರುವಂತಹ ರಕ್ತನಾಳಗಳಾಗಿರ್ಬೋದು ಅಥವಾ ಹಸಿರಾಗಿ ಊದ್ಕೊಂಡಿರುವಂತಹ ರಕ್ತನಾಳಗಳಾಗಿರ್ಬೋದು, ಯಾವಾಗ ಈ ರೀತಿ ಕಾಣಿಸ್ಕೊಳ್ತಾ ಹೋಗುತ್ತೋ ಸೊ ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಉಬ್ಬಿರುವಂತಹ ರಕ್ತನಾಳಗಳು, ಈ ಕವಟಗಳು ಅಥವಾ ವ್ಯಾಲ್ವ್ಗಳು, ವೇನ್ಸ್ ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಯಾವಾಗ ವೈಫಲ್ಯವಾಗುತ್ತೋ, ಯಾವಾಗ ಫೇಲ್ ಆಗುತ್ತೋ ಅಥವಾ ಆ ವ್ಯಾಲ್ವ್ ಒಳಗಡೆ ಇರುವಂತಹ ಕೆಲಸ ಆಟೋಮೆಟಿಕ್ ಆಗಿ ಈ ಯಾವಾಗ ನಮ್ಮ ಮೀನ್ಕಂಡ ವೀಕ್ ಆಗ್ತಾ ಹೋಗುತ್ತೋ, ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ, ಯಾವಾಗ ಇದು ವೀಕ್ ಅಂತಂದ್ರೆ ಯಾವಾಗ ಇದು ತುಂಬಾ ಟೈಟ್ ಆಗ್ತಾ ಹೋಗುತ್ತೋ, ಕಾಫ್ ಮಸಲ್ಸ್ಗಳು ಎಷ್ಟು ಸಾಫ್ಟ್ ಇರುತ್ತೆ ಮೀನ್ಕಂಡ ಅಷ್ಟು ಒಳ್ಳೇದು. ಯಾವಾಗ ಮೀನ್ಕಂಡ ಗಟ್ಟಿ ಆಗ್ತಾ ಹೋಗುತ್ತೋ ಅವಾಗ ಏನಾಗುತ್ತೆ, ಈ ಮೀನ್ಕಂಡ ಪಂಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೆಳಗಡೆ ಇರುವಂತ ಎಲ್ಲಾ ಅಶುದ್ಧ ರಕ್ತವನ್ನ ತೊಡೆ ಮಾಂಸಖಂಡಗಳಿಗೆ, ಅಲ್ಲಿಂದ ಅದು ಹಾರ್ಟ್ಗೆ ಹೋಗುವಂಥದ್ದು. ಸೊ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಯಾವಾಗ ವ್ಯತ್ಯಾಸಗಳಾಗ್ತಾ ಹೋಗುತ್ತೋ ಸೊ ಆವಾಗ್ಲೇನೆ ಈ ನೀಲಿ ಕಟ್ಟಿರುವಂಥದ್ದು, ಹಸಿರಾಗಿರುವಂತಹ ರಕ್ತನಾಳಗಳು ಊದ್ಕೊಳ್ಳುವಂಥದ್ದು, ಅಲ್ಲೇನೆ ಬ್ಲಡ್ ಕ್ಲಾಟ್ ಆಗುವಂಥದ್ದು ಅತಿ ಹೆಚ್ಚಾಗಿ ನೋಡಿದಾಗ ಆವಾಗ ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇದು ಕೇವಲ ಕಾಲಲ್ಲಿ ಅಷ್ಟೇ ಅಲ್ಲ, ತೊಡೆ ಭಾಗದಲ್ಲಿ ಅಷ್ಟೇ ಅಲ್ಲ, ಎಷ್ಟೋ ಜನರಲ್ಲಿ ಅನ್ನನಾಳದಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ, ಲಿವರ್ ಅಲ್ಲಿ ಕೂಡ ಈ ವೆರಿಸಿಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಬಟ್ 80% ಆಫ್ ಪೇಷಂಟ್ಸ್ ಅಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಕಾಲಲ್ಲೇನೆ. ಓಕೆ ಡಾಕ್ಟರ್, ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ? ಜನರಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಬಹಳ ಜನ ಈ ವೆರಿಕೋಸ್ ವೇನ್ಸ್ ಅನ್ನ ನೆಗ್ಲೆಕ್ಟ್ ಮಾಡೋದೇ ಇದರಲ್ಲಿ ಹೆಚ್ಚಾಗಿ ಲಕ್ಷಣಗಳು ಇರಲ್ಲ ಅಂತ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಯಾವಾಗ ಸ್ವಲ್ಪ ಮಟ್ಟದಲ್ಲಿ ಮಾತ್ರನೇ ಕೆಂಪಾಗಿರುವಂತಹ ರಕ್ತನಾಳಗಳು ಊದ್ಕೊಳ್ತಾ ಹೋಗುವಂಥದ್ದು ಅಥವಾ ನೀಲಿ ಕಟ್ಟಿರುವಂತಹ ರಕ್ತನಾಳಗಳಾಗಿರ್ಬೋದು, ಹಸಿರಾಗಿರುವಂತಹ ರಕ್ತನಾಳಗಳು ಊದ್ಕೊಳ್ತಾ ಹೋದಾಗ ಫಸ್ಟ್ ಸ್ಟೇಜ್ ಅಲ್ಲಿ ಇದರಲ್ಲಿ ಯಾವುದೇ ರೀತಿ ಲಕ್ಷಣಗಳು ಇರೋದೇ ಇಲ್ಲ.
ಎರಡನೇ ಸ್ಟೇಜಲ್ಲಿ ಕೂಡ ಬರೀ ಕಾಲ್ ಭಾರ ಆಗುವಂಥದ್ದು, ತುಂಬಾ ಹೊತ್ತು ಕುತ್ಕೊಂಡಾಗ ಪಾದದ ಹತ್ರ ಊತ ಬರುವಂಥದ್ದು ಇದು ಮಾತ್ರ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಇದು 3ನೇ ಸ್ಟೇಜು 4ನೇ ಸ್ಟೇಜ್ ಹೋಗುತ್ತೋ ಆಗ ಕಾಲು ಜೋಮ್ ಬರುವಂಥದ್ದು, ಕಾಲು ನೋವು ಬರುವಂಥದ್ದು, ಕೆಳಗಡೆ ನೆಲದ ಮೇಲೆ ಕುತ್ಕೊಳ್ಳೋಕೆ ಆಗದೆ ಇರುವಂಥದ್ದು, ಇದಾದ ನಂತರ ಕಾಲು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಪಾದದಲ್ಲಿ ಏನಾಗುತ್ತೆ ಆಗ್ತಾ ಬರುವಂಥದ್ದು, ತದನಂತರ ಅಲ್ಸರ್ಸ್ ಆಗುವಂಥದ್ದು. ಸೊ ಸ್ಟೇಜಸ್ ಅಲ್ಲಿ ನೋಡಿದ್ರೆ ಫಸ್ಟ್ 2 ಸ್ಟೇಜಸ್ ಅಲ್ಲಿ ಹೆಚ್ಚು ಲಕ್ಷಣಗಳು ಇಲ್ಲದೆ ಇರೋ ಕಾರಣಕ್ಕೇನೆ ಬಹಳ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗುವಂಥದ್ದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಗಂಗಾಧರ್ ಅಂತ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಮೇಡಮ್. ಹಲೋ ಮೇಡಮ್. ಹಾ ನಮಸ್ಕಾರ, ಹೇಳಿ. ಸರ್ ಮೇಡಮ್, ನಮ್ದು ಬಲಗಾಲಲ್ಲಿ ಫುಲ್ಲು ನರಗಂಟಾಗಿ ಆಗ್ಬಿಡ್ತದೆ, ಏಕ ನರಗಳು. ಓಕೆ. ಈ ಹೆಜ್ಜೆ ಹತ್ರ ಒಂಥರ ಗಂಟು ಬಂದಂಗಾಯ್ತು, ಅಲ್ಲಿ ಫುಲ್ ಎಲ್ಲ ತಪ್ಪಾಗುತ್ತೆ. ಓಕೆ, ಯಾವಾಗಿಂದ ಆಗಿರೋದು ಇದು? ಮೇಡಮ್ ಸುಮಾರು 5 ವರ್ಷದಿಂದ ಆಗಿ ನಾನು ಏನೂ ಆಗಿಲ್ಲ ಅಂತ ಈ ಬೇರೆದವೆಲ್ಲ ಇರ್ತವಲ್ಲ ಮಾಮೂಲಿ ಹಂಗೆ ಇರ್ತೇವೆ ನಾವು ಮಾಡಿದ್ವಿ. ಓಕೆ. ಈಗ ನೋಡ್ರಿ ಹೆಜ್ಜೆ ಹತ್ರ ಒಂಥರ ಕಪ್ಪ ಇದಾವೆ. ಓಕೆ, ಇದು ಜನರಲಿ ಏನಾಗುತ್ತೆ ಅಂತಂದ್ರೆ ವೆರಿಕೋಸ್ ವೇನ್ಸ್, ಈಗ ತಾನೇ ನಾ ಹೇಳ್ತಾ ಇದ್ದೆ. ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ಇದರಲ್ಲಿ ನೋವು ಆಗೋದಾಗಿರ್ಬೋದು ಅಥವಾ ಉರಿ ಆಗೋದಾಗಿರ್ಬೋದು ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ಕೊಳೋದೇ ಇಲ್ಲ. ಅದೇ ಕಾರಣಕ್ಕೆ ನೀವು ನೆಗ್ಲೆಕ್ಟ್ ಮಾಡಿದೀರಾ. ಸೊ ಇವಾಗ ಯಾವಾಗ ಕಾಲ್ ಕಪ್ಪಾಗ್ತಾ ಹೋಗುತ್ತೋ ಇದು ಆಲ್ರೆಡಿ 4ನೇ ಸ್ಟೇಜ್ ಹತ್ರ ಬಂದಿರುತ್ತೆ. ಅಂದ್ರೆ ಚರ್ಮಕ್ಕೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗಲ್ವೋ, ಯಾವಾಗ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗದೇನೆ ಅಶುದ್ಧ ರಕ್ತನಾಳಗಳು ಒಳಗಡೆ ಅಂದ್ರೆ ವೇನ್ಸ್ ಒಳಗಡೆ ಬ್ಲಡ್ ಕ್ಲಾಟ್ಗಳು ಆಗ್ತಾ ಹೋಗುತ್ತೆ. ಸೊ ಅವಾಗ್ಲೇನೆ ಅಲ್ಲಿ ಊದ್ಕೊಳ್ತಾ ಹೋಗುತ್ತೆ, ಗಂಟುಗಳ ತರ ಕಾಣಿಸ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಒಂದು ಸತಿ ನೀವು ಕಾಲ್ದು ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಮಾಡಿಸಿ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಮೀಟ್ ಮಾಡಿದ್ರೆ ಇದು ಯಾವ ಹಂತದಲ್ಲಿದೆ, ಎಷ್ಟು ಮಟ್ಟಿಗೆ ಇದು ಸ್ಪ್ರೆಡ್ ಆಗಿದೆ, ಮತ್ತೆ ಕಾಲಲ್ಲಿ 4 ತರದ ಇಂಪಾರ್ಟೆಂಟ್ ವೇನ್ಸ್ಗಳಿರುತ್ತೆ. ಈ ವೇನ್ಗಳಲ್ಲಿ ಯಾವ ವೇನ್ಗಳಲ್ಲಿ ಹೆಚ್ಚು ತೊಂದರೆ ಆಗಿದೆ ಅದನ್ನ ನೋಡ್ಕೊಂಡು ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ಬೋದು. ಕಾಲ್ ಏನ್ ಕಪ್ಪಾಗ್ತಾ ಇದೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಅಲ್ಲಿ ಏನ್ ಗಂಟುಗಳು ಒಳಗಡೆ ಊದ್ಕೊಂಡಿದೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗಿ ಹುಷಾರಾಗುತ್ತೆ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಮಹೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮಹೇಶ್ ಅವರೇ, ಹೇಳಿ. ಅಲ್ಲ ಮೇಡಮ್, ನಮ್ಗೆ ಇದು ಇದು ತುಂಬಾ ನೋವಾಗುತ್ತೆ ಮೇಡಮ್, ಇದ್ರ ಹತ್ರ ಸೊಂಟದಿಂದ ಕೆಳಗಡೆ. ಓಕೆ. ಅದು ಬೆಳಿಗ್ಗೆ ಹೊತ್ತು ಜಾಸ್ತಿ ನೋವು ಬರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಓಕೆ. ಈ ನೋವುಗಳು ಅಂದ್ರೆ ಕಂಪ್ಲೀಟ್ ಆಗಿರುತ್ತಾ ಅಥವಾ ಬರೀ ಸ್ನಾಯುಗಳು ಅಂದ್ರೆ ಜಾಯಿಂಟ್ಸ್ ಅಲ್ಲಿ ಮಾತ್ರ ನೋವಿದೆಯಾ? ಜಾಯಿಂಟ್ ಅಲ್ಲಿ ಇಲ್ಲ ಮೇಡಮ್, ಅದು ಇಲ್ಲಿಂದ ಸೊಂಟದ ಕೆಳಗಡೆಯಿಂದ ಹಿಡ್ಕೊಂಡು ಕಾಲವರೆಗೂ ಬರುತ್ತೆ. ಓಕೆ. ಇದು ಎಷ್ಟು ವರ್ಷದಿಂದ ಇರೋದು ಮಹೇಶ್ ಅವರೇ? ಇಲ್ಲ ಮೇಡಮ್, ಈಗ ರೀಸೆಂಟ್ ಆಗಿ ಒಂದು 15 ಇಲ್ಲ 1 ಮಂತ್ ಇಂದ ಇದೆ. ಓಕೆ. ಸೊ ಇದು 2-3 ಕಾರಣಕ್ಕಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು, ನಿಮ್ಮ ಬೆನ್ನು ಹುರಿಯಲ್ಲಿ ಇವಾಗ ಚಳಿ ಇರೋದ್ರಿಂದ ಮಳೆ ಇದ್ದಾಗ ಏನಾಗುತ್ತೆ, ಬೆನ್ನು ಹುರಿಯಲ್ಲಿ ಏನಾಗುತ್ತೆ ಅಲ್ಲಿ ಮಸಲ್ಸ್ ಇರುತ್ತೆ. ಆ ಮಸಲ್ಸ್ಗಳು ಸ್ಪ್ಯಾಸಮ್ ಆದಾಗ ಏನಾಗುತ್ತೆ ಆವಾಗ್ಲೂ ಅಲ್ಲಿಂದ ಕಾಲ್ವರೆಗೂ ನೋವು ಬರುವಂಥದ್ದು ಒಂದು. ಎರಡನೇದಾಗಿ ಶ್ಯಾಟಿಕಾ ಅಂತ ಹೇಳ್ತೀವಿ, ಅಂದ್ರೆ ಸೊಂಟದ ಹತ್ರ ಇರುವಂತ ಒಂದು ನರ ಏನಾಗಿರುತ್ತೆ ಅಲ್ಲಿ ಒತ್ತಿರುತ್ತೆ. ಸೊ ಅದರಿಂದ ಕಾಲಲ್ಲಿ ಕಂಟಿನ್ಯೂಸ್ ಆಗಿ ನೋವು ಬರ್ತಾ ಇರುತ್ತೆ. ಮೂರನೇದಾಗಿ ಆ ಕಾಲಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ ಅಂತಂದ್ರೆ ಅವಾಗ್ಲೂ ಕಾಲ್ಗಳು ನೋವು ಬರ್ತಾ ಇರುತ್ತೆ. ಸೊ ಒಂದು ಸತಿ ನೀವು ವೈದ್ಯರನ್ನ ಭೇಟಿ ಮಾಡಿದ್ರೆ ಈ 3ರಲ್ಲಿ ಯಾವ ಕಾರಣಕ್ಕಾಗಿ ನೋವು ಬರ್ತಾ ಇದೆ ಇದನ್ನ ತಿಳ್ಕೊಂಡು ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ ಅಂದ್ರೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅನ್ನೋದು, ಯಾವ ಹಂತದಲ್ಲಿ ಮಾಡಬೇಕು? ಈ ವೆರಿಕೋಸ್ ವೇನ್ಸ್ ಅಂತ ಬರೋಕ್ಕಿಂತ ಮುಂಚೆನೆ 2 ಥರದ ಮುಂಚೆನೆ ಒಂದು ವೇನ್ಸ್ಗಳಂದ್ರೆ ಸಣ್ಣದಾಗಿ ಒಂದು ಸೈನ್ ಅಂತ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಸಣ್ಣದಾಗಿ ಯಾವಾಗ ಚಿಕ್ಕದಾಗಿ ಕೆಂಪಾಗಿರೋ ರಕ್ತನಾಳಗಳು ಕಾಣಿಸ್ಕೊಳ್ತಾ ಇತ್ತು, ಅದು ಸ್ಕಿನ್ ಮೇಲೆ ಸಣ್ಣದಾಗಿ ಥ್ರೆಡ್ ತರ ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ ಆವಾಗ್ಲೇನೆ ಡಾಕ್ಟರ್ನ ಮೀಟ್ ಮಾಡೋದು ಬಹಳ ಇಂಪಾರ್ಟೆಂಟು. ಯಾವಾಗ ಈ ಸ್ಪೈಡರ್ ವೇನ್ಸ್ ಇದ್ದಾಗ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವೋ ತದನಂತರ ಇದು ರೆಟಿಕ್ಯುಲರ್ ವೇನ್ಸ್ ಅಂತ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಕಾಲಲ್ಲಾಗಿರ್ಬೋದು, ಪಾದದಲ್ಲಾಗಿರ್ಬೋದು, ಆ ಭಾಗದಲ್ಲಿ ಮಾತ್ರ ನೀಲಿ ಆಗಿರುವಂತಹ ಒಂದೇ ಒಂದು ಭಾಗದಲ್ಲಿ ಮಾತ್ರ ರಕ್ತನಾಳಗಳು ಕಾಣಿಸ್ಕೊಳ್ತಾ ಇರುತ್ತೆ. ಅದನ್ನು ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೋ ಸೊ ಆವಾಗ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಯಾವುದೇ ರೀತಿ ಅಂದ್ರೆ ಕೆಂಪಾಗಿರ್ಬೋದು, ನೀಲಿ ಕಟ್ಟಿರುವಂಥದ್ದಾಗಿರ್ಬೋದು, ಹಸಿರಾಗಿರುವಂತಹ ರಕ್ತನಾಳಗಳು ಊದ್ಕೊಳ್ತಾ ಇದೆ, ಜೊತೆಗೆ ಮುಟ್ಟಿದ್ರೆ ತುಂಬಾ ಪೇನ್ ಇಲ್ಲ, ಬರೀ ಅದು ಹಾಗೆ ಊದ್ಕೊಂಡಿದೆ ಅಂದಾಗ ಇಮಿಡಿಯೇಟ್ಲಿ ಡಾಕ್ಟರ್ನ ಮೀಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್
ಇಂಪಾರ್ಟೆಂಟ್. ಯಾಕಂದ್ರೆ ಈ ರಕ್ತ ಬ್ಲಡ್ ಕ್ಲಾಟ್ ಆಗುವಂಥದ್ದು ಅತಿ ಹೆಚ್ಚಾದಾಗ ಏನಾಗುತ್ತೆ, ಇದೇ ಬ್ಲಡ್ ಕ್ಲಾಟು ಅಕಸ್ಮಾತ್ ಲಂಗ್ಸಿಗೆಲ್ಲ ಹೋಯ್ತು ಅಂತಂದ್ರಂತೆ ಅವಾಗ ಅದಕ್ಕೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸೊ ಡೀಪ್ ವೇನ್ಸ್ ಎಫೆಕ್ಟ್ ಆಗ್ತಿತ್ತು, ಸೂಪರ್ಫಿಷಿಯಲ್ ವೇನ್ಸ್ ಎಫೆಕ್ಟ್ ಆಗ್ತಿತ್ತು. ಸೊ ತದನಂತರ ಕಾಂಪ್ಲಿಕೇಶನ್ಸ್ ಆದಾಗ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಆ ಕಾರಣಕ್ಕೆ ಇಮಿಡಿಯೇಟ್ಲಿ ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇತ್ತು ಅಂತಂದಾಗ ಆವಾಗಲೇ ಡಾಕ್ಟರ್ನ ಮೀಟ್ ಮಾಡೋದು ಬಹಳ ಇಂಪಾರ್ಟೆಂಟು. ಮತ್ತು ಎರಡನೇದಾಗಿ ಬಹಳ ಜನ ಅಂದರೆ ನೆಗ್ಲೆಕ್ಟ್ ಮಾಡುವಂಥದ್ದು ಏನು ಅಂದರೆ ತುಂಬ ಹೊತ್ತು ಕುತ್ಕೊಂಡಾಗ ಆ್ಯಂಕಲ್ ಹತ್ರ ಅಥವಾ ಪಾದದಲ್ಲಿ ಊತ ಬರ್ತಾ ಇರುತ್ತೆ. ಸೊ ಅದನ್ನು ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ತುಂಬ ಹೊತ್ತು ಇವಾಗ ಪ್ರಯಾಣ ಮಾಡುವಾಗ ತುಂಬ ಹೊತ್ತು ಕುತ್ಕೊಂಡಾಗ ಕಾಲ್ಗಳು ಊತ ಬರ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಒಂದ್ಸತಿ ಕಾಲ್ ಸ್ಕ್ಯಾನಿಂಗ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎರಡು ಕಾರಣಗಳಿಂದ ಕಾಲು ಊದ್ಕೊಳ್ಳುತ್ತೆ. ಬಹಳ ಜನ ಬರೀ ಕಿಡ್ನಿ ಪ್ರಾಬ್ಲಮಿಂದ ಮಾತ್ರ ಊದ್ಕೊಳ್ಳುತ್ತೆ ಅಥವಾ BP ಶುಗರ್ ಇದ್ದಾಗ ಮಾತ್ರ ಊದ್ಕೊಳ್ಳುತ್ತೆ ಅನ್ಕೊಳ್ತಾರೆ. ವೆರಿಕೋಸ್ ವೇನ್ಸ್ ಇದ್ದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಅದ್ರ ಜೊತೆಗೆ ಲಿಂಫ್ ಎಡಿನೋಪತಿ ಅಥವಾ ಲಿಂಫ್ ಡ್ರೈನೇಜ್ ಅಲ್ಲಿ ವ್ಯತ್ಯಾಸ ಆಗ್ತಾಯಿತ್ತು ಅಂದರೆ ಆಗ ಕೂಡ ಪಾದ ಊದ್ಕೊಳ್ತಾ ಇರುತ್ತೆ. ಸೊ ಇದು ಎರಡೂ ಇಂಪಾರ್ಟೆಂಟ್ ಸೈನ್ಸ್ ಆಗಿರುತ್ತೆ. ಈ ರೀತಿ ಯಾವುದೇ ಲಕ್ಷಣಗಳು ಕಂಡಾಗ ಖಂಡಿತವಾಗ್ಲೂ ವೈದ್ಯರನ್ನ ಭೇಟಿ ಮಾಡೋದು ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಮಂಜುಳಾ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಅಮ್ಮ, ಹೇಳಿ. ಅದೇ ನನ್ನ ತೊಡೆ ಹತ್ರ ಎರಡು ಕಾಲಲ್ಲೂ ಪರ್ಪಲ್ ಕಲರ್ ಲೈನ್ಸ್ ಇದೆ. ಓಕೆ. ಬಟ್ ತೊಂದರೆ ಏನಿಲ್ಲ, ಬಟ್ ಮುಂದೆ ಏನಾಗ್ಬೋದು ಅಂತ. ಎಷ್ಟು ವರ್ಷದಿಂದ ಇರೋದಮ್ಮ ಇದು? ಅದಾಗ್ಲೇ ಒಂದು 2 ಇಯರ್ಸ್ ಇಂದ ಇದೆ. 2 ಇಯರ್ಸ್ ಇಂದ ಇದೆ. ನೋಡಿ ಅಮ್ಮ, ತೊಡೆ ಹತ್ರ ಆಗ್ತಾ ಇತ್ತು ಅಂತಂದ್ರೆ ಜನರಲಿ ಇಂಪಾರ್ಟೆಂಟ್ ವೇನ್ ಸ್ಟಾರ್ಟ್ ಆಗೋದೇ ಸೊಂಟದಿಂದ ಪಾದದವರೆಗೂ ಹೋಗುತ್ತೆ. ಅದಕ್ಕೆ ನಾವು ಗ್ರೇಟ್ ಸಫೆನಸ್ ವೇನ್ ಅಂತ ಹೇಳ್ತೀವಿ. ಸೊ ತೊಡೆ ಹತ್ರನೇ ಫಸ್ಟ್ ಆಗಿ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಮೇನ್ ವೇನ್ ಇರುತ್ತೆ, ಅದೇ ಇಫೆಕ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ಇದು ವೆರಿಕೋಸ್ ವೇನ್ಸ್ ಇರುತ್ತೆ. ಇದನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದರಲ್ಲಿ ಪೇನ್ ಇಲ್ಲ ಅಥವಾ ಊತ ಏನು ಬರೀ ಊತ ಮಾತ್ರ ಇದೆ, ನೋವೇನು ಕಾಣಿಸ್ಕೊಳ್ತಿಲ್ಲ, ಜೋಮ್ ಕಾಣಿಸ್ಕೊಳ್ತಿಲ್ಲ, ನೆಗ್ಲೆಕ್ಟ್ ಮಾಡಿದಾಗ ಇದು ಕಂಪ್ಲೀಟ್ ಆಗಿ ಕಾಲ್ವರೆಗೂ ನಿಧಾನವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಮ್ಮ. ಖಂಡಿತವಾಗ್ಲೂ ಒಂದ್ಸತಿ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಪ್ರಮೀಳಾ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಸಮಸ್ಯೆ ಹೇಳ್ಕೊಳ್ಳಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಅಮ್ಮ, ಪ್ರಮೀಳಾ ಅವರೇ ಹೇಳಿ. ತಮ್ಮನಿಗೆ ಅದೇ ತರ ವೆರಿಕೋಸ್ ವೇನ್ಸ್ ಆಗಿದೆ ಮೇಡಮ್. ಈಗ ಒಂದೂವರೆ ವರ್ಷ ಆಯ್ತು. ಓಕೆ. ಅವನು ಟೀಚಿಂಗ್ ಮಾಡ್ತಾ ಇದ್ದಾನೆ. ಹೇಳಿ ಅಮ್ಮ. ಹಾಗಾಗಿ ಅದೇ ಅವ್ರಿಗೆ ಬರೀ ವೇನ್ಸ್ ವೆರಿಕೋಸ್ ವೇನ್ಸ್ ಮಾತ್ರ ಆಗಿದ್ಯಾ? ಅದ್ರ ಜೊತೆಗೆ ಏನಾದ್ರು ನೋವು, ಊತ? ಅವನಿಗೆ ಸ್ವಲ್ಪ ಕಾಲು ನೋವು ಇದೆಯಂತೆ. ನೋವಿದೆ. ಓಕೆ. ತುಂಬಾ ಹೊತ್ತು ನಿಂತ್ಕೊಂಡಾಗ ಕುತ್ಕೊಂಡಾಗ ನೋವಾಗುತ್ತಾ? ನಿಂತ್ಕೊಂಡಾಗ ತುಂಬಾ ನೋವು, ಪೇನ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಓಕೆ. ಖಂಡಿತವಾಗ್ಲೂ ಅದಕ್ಕೆ ಮೆಡಿಸಿನ್ಸ್ ಕೊಡ್ಬೋದಮ್ಮ. ನೋವು ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ ಅದು ಆಲ್ರೆಡಿ 2nd ಇಂದ 3rd ಸ್ಟೇಜಿಗೆ ಹೋಗಿರುತ್ತೆ. ಸೊ ಒಂದು ಸತಿ ಸ್ಕ್ಯಾನಿಂಗ್ ಮಾಡಿಸಿ ಸ್ಟೇಜಿಗೆ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿದಾರಂತೆ ಡಾಕ್ಟರ್. ಹೌದು. ಈಗ ಅದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಇರುತ್ತೆ. ಹೇಳಿ ಹೇಳಿ ಪ್ರಮೀಳಾ ಅವರೇ. ಶೃಂಗೇರಿಯಲ್ಲಿ ಒಬ್ರು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾ ಇದ್ದಾನೆ. ಅದಷ್ಟು ಕಂಡು ಬರ್ತಾ ಇಲ್ಲ, ಅಂದ್ರೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ನೋಡಿ, ನಾವು ಹೋಮಿಯೋಪತಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಮೀಳಾ ಅವರೇ, ಒಳಗಡೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಯಾವ ಹಂತದಲ್ಲಿದೆ ಅದಕ್ಕೆ ತಿಳ್ಕೊಂಡು ಆ ನೋವು ಫಸ್ಟ್ ಕಡಿಮೆ ಆಗ್ಬೇಕು. ನೋವು ಕಡಿಮೆ ಆಮೇಲೆ ಊತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವು 6th ಜನರೇಷನ್ ಇಮ್ಯುನೋಜೆನೆಟಿಕ್ ಮಯಾಸ್ಮೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಹೊಸ ಫಾರ್ಮುಲಾ ಇಂದ ಯಾವುದೇ ಹಂತದಲ್ಲಿ ವೆರಿಕೋಸ್ ವೇನ್ಸ್ ಇದ್ರು, ಫಸ್ಟ್ ಸ್ಟೇಜ್ ಇಂದ 5th ಸ್ಟೇಜ್ ಅಲ್ಸರ್ಸ್ ಆಗಿರುವಂತ ಸ್ಟೇಜ್ ವರೆಗೂ ಇದ್ದಾಗ ಕೂಡ ಖಂಡಿತವಾಗ್ಲೂ ನಾವು ಚಿಕಿತ್ಸೆ ಕೊಟ್ಟಿದೀವಿ. ಕಂಪ್ಲೀಟ್ ಆಗಿ ಹುಷಾರು ಆಗಿದ್ದಾರೆ. ಅಲ್ಸರ್ಗಳು ಕೂಡ ಹೀಲ್ ಆಗಿದೆ. ಜೊತೆಗೆ ಕಾಲಲ್ಲಿ ಏನ್ ಕಪ್ಪಾಗ್ತಿರತ್ತೆ ಅದು ಕೂಡ ಹೀಲ್ ಆಗ್ತಿದೆ. ಸೊ ಒಂದ್ಸತಿ ನಿಮ್ಮ ತಮ್ಮನಿಗೆ ಹೇಳಿ ಒಂದ್ಸತಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡ್ಲಿಕ್ಕೆ ಮತ್ತೆ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ, ಯಾವ ಸ್ಟೇಜ್ ಅಲ್ಲಿ ಇದೆ ಮತ್ತೆ ಎಷ್ಟು ವೇನ್ಸ್ ಗಳು ಇನ್ವಾಲ್ವ್ಮೆಂಟ್ ಇದೆ. ಸೊ ವೆರಿಕೋಸ್ ವೇನ್ಸ್ ಒಂದೇ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಊದ್ಕೊಂಡಾಗ, ಬಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ವೇನ್ಸ್ ಗಳಲ್ಲಿ ಅದು ಸ್ಪ್ರೆಡ್ ಆಗಿದೆ. ಅದನ್ನು ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ರೆ ಖಂಡಿತವಾಗ್ಲೂ ವಿತೌಟ್ ಆಪರೇಷನ್ ನಾವು ಖಂಡಿತವಾಗ್ಲೂ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಕೊಡಬಹುದಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ. ಡಾಕ್ಟರ್, ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದ್ ವೇಳೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು? ಜೊತೆಗೆ ರಕ್ತನಾಳ ಅಂದ ತಕ್ಷಣ ಹೃದಯಕ್ಕೆ ನೇರವಾದ ಸಂಪರ್ಕ ಹೊಂದಿರುತ್ತೆ. ಹೃದಯಕ್ಕೆ ಏನಾದ್ರೂ ಸಮಸ್ಯೆ ಆಗುವಂತ ಸಮಸ್ಯೆ ಇರುತ್ತೆ,
ತೊಂದರೆ ಇರುತ್ತಾ ಹೇಗೆ? ಕಾಂಪ್ಲಿಕೇಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ನೋಡುವಂಥದ್ದು ಅಂತಂದ್ರೆ ಒಂದು ವೆರಿಕೋಸ್ ಅಲ್ಸರ್ಸ್ ಆಗುವಂಥದ್ದು, ಇದು ಲಾಸ್ಟ್ ಸ್ಟೇಜಲ್ಲಿ ಆಗುವಂಥದ್ದು. ಜನರಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿರುವಂಥ ರಕ್ತನಾಳಗಳನ್ನ ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವೋ ಆವಾಗ ಏನಾಗುತ್ತೆ, ಚರ್ಮಕ್ಕೆ ಮಾಂಸಖಂಡಗಳಿಗೆ ಒಳ್ಳೆ ರಕ್ತ ಸಂಚಾರ ಆಗದೇ ಇಲ್ಲ. ಸೊ ಆವಾಗ ಏನಾಗುತ್ತೆ, ಚರ್ಮ ಕಪ್ಪಾಗ್ತಾ ಹೋಗಿ ತದನಂತರ ಅಲ್ಲಿ ಗಾಯಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಲ್ಸರ್ಸ್ ಆಗುವಂಥದ್ದು ತುಂಬಾನೇ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಿ ನಾವು ನೋಡುವಂಥದ್ದು. ಎರಡನೇದಾಗಿ ಯಾವಾಗ ಈ ವೆರಿಕೋಸ್ ವೇನ್ಸ್ ನೆಗ್ಲೆಕ್ಟ್ ಆಗ್ತಾ ಹೋದಾಗ ಚರ್ಮ ಕಪ್ಪಾಗ್ತಿತ್ತು ಅಂತಂದಾಗ ಡೀಪ್ ವೇನ್ಸ್ ಅಂದ್ರೆ ಮಾಂಸಖಂಡಗಳು ಒಳಗಡೆ ಇರುವಂತ ವೇನ್ಸ್ ಏನಿರುತ್ತೆ, ಅಶುದ್ಧ ರಕ್ತನಾಳಗಳು, ಅಲ್ಲಿ ಬ್ಲಡ್ ಕ್ಲಾಟ್ ಆದಾಗ ತುಂಬಾನೇ ಡೇಂಜರ್ ಆಗುವಂಥದ್ದು. ಬಹಳ ಜನ ಏನಾಗುತ್ತೆ ಅಂತಂದ್ರೆ ಆ ಭಾಗದಲ್ಲಿ ಏನಾದ್ರೂ DVT ಅಂತ ಹೇಳ್ತೀವಿ, ಅಂದ್ರೆ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಒಳಗಡೆ ಇರುವಂತಹ ಡೀಪ್ ವೇನ್ಸ್ ಅಲ್ಲಿ ಯಾವಾಗ ಬ್ಲಡ್ ಕ್ಲಾಟ್ ಆಗ್ತಾ ಹೋಗುತ್ತೋ, ಸೊ ಆ ಬ್ಲಡ್ ಕ್ಲಾಟು ಡೈರೆಕ್ಟ್ ಆಗಿ ಹೋಗುವಂಥದ್ದು ನಮ್ಮ ಲಂಗ್ಸ್ಗೆ. ಸೊ ಲಂಗ್ಸ್ ಅಲ್ಲಿ ಯಾವಾಗ ಈ ಒಳಗಡೆ ಬ್ಲಡ್ ಕ್ಲಾಟ್ ಆಗಿರುವಂಥದ್ದು ಹೋಗುತ್ತೋ, ಸೊ ಆಗ ಇಮಿಡಿಯೇಟ್ಲಿ ಏನಾಗುತ್ತೆ, ರೆಸ್ಪಿರೇಟರಿ ಫೇಲ್ಯೂರ್ ಅಂದ್ರೆ ಉಸಿರು ನಿಂತ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾವು ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಜನರಲಿ ಇದನ್ನ ಯಾರಲ್ಲಿ ಗರ್ಭಿಣಿ ಇದ್ದಾಗ ವೆರಿಕೋಸ್ ವೇನ್ಸ್ ಅನ್ನ ಜಾಸ್ತಿ ನೋಡ್ತೀವೋ, ಅಥವಾ ಡೆಲಿವರಿ ಆದ ನಂತರ ವೆರಿಕೋಸ್ ವೇನ್ಸ್ ಜಾಸ್ತಿ ಆಗುವಂಥದ್ದು, ಅಥವಾ ಮೆನೋಪಾಸ್ ಆದ್ಮೇಲೆ ಮುಟ್ಟು ನಿಂತ ಆದ್ಮೇಲೆ ಹಾರ್ಮೋನ್ ಪ್ರಾಬ್ಲಮ್ಗಳಿಂದ ಯಾವಾಗ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ನೋಡ್ತೀವೋ, ಸೊ ಅವರಲ್ಲಿ ಈ ಡೀಪ್ ವೇನ್ ಥ್ರಾಂಬೋಸಿಸ್ ನೋಡುವಂಥದ್ದು. ಎರಡನೇದಾಗಿ ಕಾಂಪ್ಲಿಕೇಶನ್ಸ್ ನಾವು ನೋಡುವಂಥದ್ದು ಚರ್ಮದಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕಪ್ಪಾಗ್ತಾ ಹೋಗುತ್ತೆ, ತದನಂತರ ಅಲ್ಲಿ ಗುಳ್ಳೆಗಳಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಇದು ಕೂಡ ಕಾಂಪ್ಲಿಕೇಶನ್ ಆಗುತ್ತೆ. ನಾಲ್ಕನೇದಾಗಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವಾಗ ವೇನ್ಸ್ಗಳಲ್ಲಿ ಸೂಪರ್ಫಿಷಿಯಲ್ ವೇನ್ಸ್, ತದನಂತರ ಡೀಪ್ ವೇನ್ಸ್ ಅಲ್ಲಿ ಒಳಗಡೆ ಇರುವಂತಹ ರಕ್ತನಾಳಗಳಲ್ಲಿ ಯಾವಾಗ ಪ್ರಾಬ್ಲಮ್ ಆಗ್ತಾ ಹೋಗುತ್ತೋ, ಸೊ ಆವಾಗ ಕಾಲಲ್ಲಿರುವಂತಹ ನರಗಳಲ್ಲಿ ನರ್ವ್ಸ್ ಅಲ್ಲಿ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಸೊ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಇದನ್ನು ಕಾಂಪ್ಲಿಕೇಶನ್ಸ್ ಆಗಿ ನಾವು ನೋಡ್ಬೋದು. ಬಟ್ ಹೆಚ್ಚಾಗಿ ನಾವು ನೋಡುವಂಥದ್ದು ಒಂದು ಪಲ್ಮನರಿ ಎಂಬೋಲಿಸಮ್ ಅಂದ್ರೆ ಲಂಗ್ಸ್ ಒಳಗಡೆ ಹೋಗಿ ಬ್ಲಡ್ ಕ್ಲಾಟ್ ಸೇರ್ಕೊಳ್ಳುವಂಥದ್ದು, ಇಮಿಡಿಯೇಟ್ಲಿ ರೆಸ್ಪಿರೇಟರಿ ಹಾಳಾಗುವಂಥದ್ದು ಅಂದ್ರೆ ಉಸಿರಾಡ್ಲಿಕ್ಕೆ ಆಗದೆ ಇರುವಂಥದ್ದು. ಬಹಳ ಜನ ಎದೆ ನೋವ್ತಾ ಇದೆ ಅಂತಂದಾಗ ಬರೀ ಹಾರ್ಟ್ ಪ್ರಾಬ್ಲಮ್ ಅಷ್ಟೇ ಅನ್ಕೊಳ್ತಾರೆ. ಈ ವೆರಿಕೋಸ್ ವೇನ್ಸ್ ಪೇಷಂಟ್ ಅಲ್ಲಿ ಯಾವಾಗ ಎದೆ ನೋವು ಬರ್ತಾ ಇರುತ್ತೋ ಖಂಡಿತವಾಗ್ಲೂ ಲಂಗ್ಸ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರುವಂಥದ್ದು ಚೆಕ್ ಮಾಡಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ವೆರಿಕೋಸ್ ವೇನ್ಸ್ ಕೇವಲ ಒಂದೇ ವೇನಲ್ಲಿ ಇರುವಂಥದ್ದಲ್ಲ, ಕಾಲಲ್ಲಿ ಇಂಪಾರ್ಟೆಂಟ್ ಆಗಿ 4 ವೇನ್ಸ್ ಇರುತ್ತೆ. 4 ವೇನ್ಸ್ಗಳಲ್ಲಿ ಯಾವಾಗ ನಿಧಾನವಾಗಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೋ, ಸೊ ಅವಾಗ ಇನ್ನೊಂದು ಕಾಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಮೇಲ್ಸ್ ಅಲ್ಲಿ ಗಂಡಸರಲ್ಲಿ ಏನಾಗುತ್ತೆ, ಇದೇ ವೆರಿಕೋಸ್ ವೇನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದಾಗ ಟೆಸ್ಟೀಸ್ ಅಲ್ಲಿ ಕೂಡ ವೆರಿಕೋಸೀಲ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ವೆರಿಕೋಸ್ ವೇನ್ಸ್ ಟೆಸ್ಟೀಸ್ ಹತ್ರನೂ ಆಗ್ತಾ ಹೋಗುತ್ತೆ. ಸೊ ಅವಾಗನೂ ಕೂಡ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು. ಸೊ ಇದು ಮೇಜರ್ ಆಗಿ ನೋಡುವಂತ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂತವರು ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡಬೇಕಾಗುತ್ತೆ? ಒಂದು ಕಾಲಲ್ಲಿರುವಂಥದ್ದು ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ, ವೀನಸ್ ಡಾಪ್ಲರ್ ಸ್ಕ್ಯಾನ್ ಅಂತ. ಅಂದ್ರೆ ಅಶುದ್ಧ ರಕ್ತನಾಳಗಳನ್ನ ನೋಡ್ಕೊಳ್ಳುವಂಥದ್ದು ಒಂದು ಸ್ಕ್ಯಾನ್ ಇರುತ್ತೆ. ಸೊ ನಾರ್ಮಲ್ ಸ್ಕ್ಯಾನ್ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಸ್ಕ್ಯಾನ್ ಇರುತ್ತೆ ಕಾಲ್ಗೆ ಮಾಡಿಸುವಂಥದ್ದು. ಇದು ಬಹಳ ಇಂಪಾರ್ಟೆಂಟು. ಎರಡನೇದಾಗಿ ಇಂಪಾರ್ಟೆಂಟ್ ಏನು ಅಂದ್ರೆ ಬ್ಲಡ್ ಕ್ಲಾಟ್ಸ್ಗಳು ಹೆಚ್ಚಾಗಿತ್ತು ಅಂತಂದಾಗ, ಅಥವಾ ಹಾರ್ಟ್ ಸಮಸ್ಯೆಗಳೇನಾದ್ರೂ ಇತ್ತು ಅಂತಂದಾಗ, ಆವಾಗ ಹಾರ್ಟ್ಗೆ ಸಂಬಂಧಪಟ್ಟಂಗೆ 2D ಇಕೋ ಆಗಿರ್ಬೋದು, ಇದು ಕೂಡ ಇಂಪಾರ್ಟೆಂಟ್. ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿತ್ತು ಅಂದ್ರೆ ಆವಾಗ ಮಾಡಿಸುವಂಥದ್ದು. ಇನ್ ಕೇಸ್ ಏನಾದರೂ ಡಯಾಬಿಟೀಸ್ ಇತ್ತು ಅಥವಾ ಹೈಪರ್ ಟೆನ್ಷನ್ಸ್ ಇತ್ತು, ಸೊ ಅದರಿಂದ ಏನಾದರೂ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವ್ಯತ್ಯಾಸ ಆಗಿ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು ಅಂತಂದ್ರೆ ಆವಾಗ ಡಯಾಬಿಟೀಸ್ಗೆ ಸಂಬಂಧಪಟ್ಟಂಗೆ ಫಾಸ್ಟಿಂಗ್ ಮತ್ತೆ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, HbA1c ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮೇಜರ್ ಆಗಿ ವೀನಸ್ ಡಾಪ್ಲರ್ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಾದರೂ ಹೆಚ್ಚಿತ್ತು ಅಂತಂದಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ PTIN ಬಹಳ ಇಂಪಾರ್ಟೆಂಟ್ ಟೆಸ್ಟ್. ಸೊ ಪ್ಲೇಟ್ಲೆಟ್ಸ್ ಆಗಿರ್ಬೋದು, PT ಪ್ರೋಥ್ರಾಂಬಿನ್ ಟೆಸ್ಟ್ ಟೈಮ್ ಏನಿರುತ್ತೆ ಇವುಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಏನಾದರೂ 20 ಸೆಕೆಂಡ್ಸ್ಗಿಂತ ಹೆಚ್ಚಿತ್ತು ಅಥವಾ 5 ಸೆಕೆಂಡ್ಸ್ಗಿಂತ ಕಮ್ಮಿ ಇತ್ತು ಅಂದ್ರೆ ಬ್ಲಡ್ ಕ್ಲಾಟ್ಸ್ಗಳು ವೇಗವಾಗಿ ಆಗ್ತಾ ಇರುತ್ತೆ. ಸೊ ಇದನ್ನ ನೋಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಮೇಜರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸುವಂಥದ್ದು. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಹೇಗಿರುತ್ತೆ? ನಾವು ನಮ್ಮ ಹೋಮಿಯೋಪತಿಯಲ್ಲಿ ಹೊಸದೊಂದು ಫಾರ್ಮುಲಾ ಮಾಡಿದ್ದೀವಿ. ಸೊ ಇದಕ್ಕೆ ನಾವು 6
ಸಿಕ್ಸ್ತ್ ಜನರೇಷನ್ ಇಮ್ಯುನೋಜೆನೆಟಿಕ್ ಮಯಾಸ್ಮೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ. ಸೊ ಇದರಲ್ಲಿ ನಾವು ಯಾವುದೇ ಹಂತದಲ್ಲಿ ವೆರಿಕೋಸ್ ವೇನ್ಸ್ ಇದ್ರೂ ಕೂಡ ಫಸ್ಟ್ ಸ್ಟೇಜ್ ಇಂದ ಫಿಫ್ತ್ ಸ್ಟೇಜ್ ವರ್ಗು ಯಾವುದೇ ಸ್ಟೇಜಸ್ ಅಲ್ಲಿ ಇದ್ರೂ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವೀನಸ್ ಡಾಪ್ಲರ್ ಸ್ಕ್ಯಾನ್ ಅಲ್ಲಿ ಹಳೇದು ಮತ್ತೆ ಹೊಸದು ನೋಡಿದಾಗ ಕಂಪ್ಲೀಟ್ ಆಗಿ ಗುಣ ಆಗಿರೋದನ್ನ ನೋಡ್ತಾ ಇದ್ದೀವಿ. ಎರಡನೇದಾಗಿ ಯಾವ ಕಾರಣಕ್ಕಾಗಿ ಆಗ್ತಿದೆ, ಪ್ರೆಗ್ನೆನ್ಸಿಯಿಂದ ಹಾರ್ಮೋನ್ ಪ್ರಾಬ್ಲಮ್ಸ್ ಇಂದ ಆಗ್ತಿದೆಯಾ ಅಥವಾ ಡೆಲಿವರಿ ಆದ ನಂತರ ಆಗ್ತಿದೆಯಾ ಅಥವಾ ಅತಿ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಮಾಡೋದ್ರಿಂದ ಈ ಬ್ಲಡ್ ಕ್ಲಾಟ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಕಾಲಲ್ಲಿ, ಅದರಿಂದ ಆಗ್ತಾ ಇದೆಯಾ ಅಥವಾ ತುಂಬಾ ಹೊತ್ತು ನಿಂತ್ಕೊಳ್ಳೋದ್ರಿಂದ ಆಗ್ತಾ ಇದೆಯಾ, ಒಂದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಕುತ್ಕೊಳ್ಳೋದ್ರಿಂದ ಆಗ್ತಾ ಇದೆಯಾ ಅಥವಾ ತೂಕ ಹೆಚ್ಚಿರೋದ್ರಿಂದ ಆಗ್ತಾ ಇದೆಯಾ. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಕಾರಣಗಳನ್ನ ನೋಡಿಕೊಂಡು ನಾವು ಅದಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಇನ್ನು ಹೆರಿಡಿಟ್ರಿಯಾಗಿ ಏನಾದರೂ ಇದೆಯಾ ಅಥವಾ ತಂದೆ ತಾಯಿ ಅಜ್ಜಿ ತಾತ ಇವರಲ್ಲಿ ಯಾರಿಗಾದ್ರೂ ವೆರಿಕೋಸ್ ವೇನ್ಸ್ ಇದ್ದಾಗ ಅನುವಂಶವಾಗಿ ಬಂದಿತ್ತು ಅಂದ್ರೆ ಅವಾಗ ನಾವು ಜೆನೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಅನುವಂಶವಾಗಿ ಬರುವಂತ ಕಾಯಿಲೆಗಳಿಗೂ ನಮ್ಮ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ಚಿಕಿತ್ಸೆ ಇದೆ. ಇನ್ನು ಫಾಸ್ಟ್ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಜನರಲಿ ವೆರಿಕೋಸ್ ವೇನ್ಸ್ ತುಂಬಾ ನಿಧಾನವಾಗಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂಥದ್ದು. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಅನುವಂಶವಾಗಿದ್ದಾಗ ಅಥವಾ ತುಂಬಾ ಹೊತ್ತು ನಿಂತ್ಕೊಂಡಾಗ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡಿದಾಗ ಫಾಸ್ಟ್ ಆಗಿ 3-6 ತಿಂಗಳಲ್ಲೇನೆ 1ನೇ ಸ್ಟೇಜ್ ಇಂದ 2ನೇ ಸ್ಟೇಜು, 2ನೇ ಸ್ಟೇಜ್ ಇಂದ 4ನೇ ಸ್ಟೇಜು. ಸೊ ಅಷ್ಟು ಫಾಸ್ಟ್ ಆಗಿ ಪ್ರೋಗ್ರೆಸಿವ್ ಆದಾಗ ಆಗ ಕೂಡ ನಾವು ಸಿಕ್ಸ್ತ್ ಜನರೇಷನ್ ಇಮ್ಯುನೋಜೆನೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದರಿಂದ ಫಾಸ್ಟ್ ಆಗಿ ಏನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಜೊತೆ ಕಾಂಪ್ಲಿಕೇಶನ್ಸ್ ನ ಕೂಡ ತಡೆಗಟ್ಟಲಿಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ವಿತೌಟ್ ಸರ್ಜರಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಜನರಲ್ಲಿ ವೆರಿಕೋಸ್ ವೇನ್ಸ್ ಇದ್ದಾಗ ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸ್ಕೋಬೇಕು, ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತಾರೆ. ಸೊ ಯಾರು ಆಪರೇಷನ್ ಭಯ ಪಡ್ತಾರೋ ಅಥವಾ ಆಪರೇಷನ್ ಇಷ್ಟ ಇರಲ್ವೋ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ಬೋದು. ಯಾಕಂತಂದ್ರೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ವಿತೌಟ್ ಸರ್ಜರಿ ಈ ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿರ್ಬೋದು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಯಾವುದೇ ಹಂತದಲ್ಲಿ ಇದ್ರೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ. ಮಹಾರಾಷ್ಟ್ರ ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್, ಥಾಣೆ, ನಾಂದೇಡ್. ದೂರವಾಣಿ ಸಂಖ್ಯೆ 96-202-402-40. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.